ನಮಸ್ಕಾರ ಸ್ನೇಹಿತರೆ. ವಕ್ಫ್ ಅಮೆಂಡ್ಮೆಂಟ್ ಆಕ್ಟ್ ಅಥವಾ ವಕ್ಫ್ ತಿದ್ದುಪಡಿ ಕಾಯ್ದೆ ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾಜ್ಯಸಭೆಯಲ್ಲಿ ಚರ್ಚೆ ಇದ್ದಿತ್ತು. ರಾಜ್ಯಸಭೆಯಲ್ಲಿ ಈ ಚರ್ಚೆಯನ್ನ 1 ಗಂಟೆಯಿಂದ ಪ್ರಾರಂಭ ಮಾಡ್ತೇವೆ ಅಂತ ಹೇಳಿದ್ರು. ಅದಕ್ಕಿಂತ ಮೊದಲು ಬೇರೆ ಏನು ವಿಷಯಗಳಿದೆಯೋ ಅದ್ರ ಬಗ್ಗೆ ಚರ್ಚೆ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳಷ್ಟು ವೀರಾವೇಶದಿಂದ ಮಾತಾಡಿದ್ರು. ಕೇಂದ್ರ ಮಂತ್ರಿ ಅನುರಾಗ್ ಠಾಕೂರ್ ಅವರು ತಕ್ಷಣ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ಹಠ ಹಿಡಿದು ಬಹಳಷ್ಟು ಮಾತುಗಳನ್ನ ಆಡಿದ್ರು. ಹಾಗಾದ್ರೆ ಅನುರಾಗ್ ಠಾಕೂರ್ ಅವರ ವಿರುದ್ಧವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಷ್ಟೊಂದು ರೋಷಾವೇಶದಿಂದ ಮಾತಾಡಲಿಕ್ಕೆ ಕಾರಣ ಏನು, ಇದರ ಹಿನ್ನೆಲೆ ಏನು, ಇದೆಲ್ಲವೂ ನಾನು ನಿಮ್ಗೆ ವಿವರಿಸ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿಯತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ನಿನ್ನೆ ಬೆಳಿಗ್ಗೆ ಮಾಮೂಲಿನಂತೆ ರಾಜ್ಯಸಭಾ ಅಧಿವೇಶನ ಪ್ರಾರಂಭ ಆಯಿತು. ಈ ಸಂದರ್ಭದಲ್ಲಿ ಅಂದ್ರೆ ಅಧಿವೇಶನ ಸ್ಟಾರ್ಟ್ ಆದ ತಕ್ಷಣ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎದ್ದು ನಿಂತ್ಕೊಂಡು ಸಭಾಧ್ಯಕ್ಷರಾದಂತಹ ಜಗದೀಪ್ ಧನ್ಕರ್ ಅವರ ಎದುರುಗಡೆ ರೋಷಾವೇಶದಿಂದ ಮಾತಾಡಲಿ ಶುರು ಮಾಡಿದ್ರು. ಅದರಲ್ಲೂ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ, ನನಗೆ ಲೋಕಸಭೆಯಲ್ಲಿ ಅವಮಾನ ಮಾಡಿದ್ದಾರೆ. ಈ ಅವಮಾನ ಮಾಡಿದಂತಹ ಮಂತ್ರಿ ಅನುರಾಗ್ ಠಾಕೂರ್ ಅವರು ತಕ್ಷಣ ರಾಜೀನಾಮೆ ಕೊಡಬೇಕು, ಅಲ್ಲಿವರೆಗೆ ನಾವು ಸದನ ನಡೆಸಲಿಕ್ಕೆ ಬಿಡೋದಿಲ್ಲ, ಆ ರೀತಿಯಲ್ಲಿ ಗಲಭೆಯನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಇವರ ಈ ರೋಷಾವೇಶದ ಮಾತಿಗೆ ದನಿಗೂಡಿಸಿರೋದು ಉಳಿದಂತ ಕಾಂಗ್ರೆಸ್ ಸದಸ್ಯರು ಅಥವಾ ವಿರೋಧ ಪಕ್ಷದ ಸದಸ್ಯರು. ಹಾಗಾದ್ರೆ ಯಾಕೆ ಈ ರೀತಿ ಮಾತಾಡ್ತಾ ಇದ್ರು? ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇಷ್ಟು ಸಿಟ್ಟು ಬರ್ಲಿಕ್ಕೆ ಕಾರಣ ಏನು? ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡಬೇಕು ಅಂದ್ರೆ, ಮೊದಲಿನ ದಿನ ಅಂದ್ರೆ ಲೋಕಸಭೆಯಲ್ಲಿ ಇದು ವಕ್ಫ್ ಅಮೆಂಡ್ಮೆಂಟ್ ಆಕ್ಟ್ ಸಂಬಂಧಪಟ್ಟಂತೆ ಈ ಚರ್ಚೆಗಳು ನಡೀತಾ ಇತ್ತಲ್ಲ, ಈ ಸಂದರ್ಭದಲ್ಲಿ ಕೇಂದ್ರ ಮಂತ್ರಿ ಆದಂತಹ ಅನುರಾಗ್ ಠಾಕೂರ್ ಅವರು ಭಾಷಣ ಮಾಡ್ತಾ ಇದ್ರು. ಭಾಷಣ ಮಾಡ್ತಾ ಇರುವಾಗ ಅವರು ಹೇಳ್ತಾ ಇದ್ರು ಯಾರ್ಯಾರು ಎಷ್ಟೆಷ್ಟು ಕಬಳಿಸಿದ್ದಾರೆ, ಎಲ್ಲೆಲ್ಲಿ ಏನೆಲ್ಲ ನಡೆದಿದೆ, ಇದೆಲ್ಲದೂ ಹೇಳ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರು ಒಂದು ಮಾತನ್ನ ಹೇಳಿದ್ರು. ಅವರು ಸಭಾಧ್ಯಕ್ಷರ ಪರ್ಮಿಷನ್ ಕೂಡ ತಗೊಂಡ್ರು. ಯಾಕಂದ್ರೆ ಅವರು ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನೋ ಅವ್ರು ಸದನದಲ್ಲಿಲ್ಲ, ಆದ್ರೆ ಅವ್ರ ಬಗ್ಗೆ ನಾವು ಮಾತಾಡಬಹುದಾ ಅಂತೇಳಿ ಕೇಳಿದ್ರು. ಆಗ ಸಭಾಪತಿಯವರು ಪರ್ಮಿಷನ್ ಕೂಡ ಕೊಟ್ಟರು. ಆದ್ರೆ ಅವ್ರಿಗೆ ಹೇಳಿದ್ರು ಎಲ್ಲಿಯೂ ಕೂಡ ಅವ್ರ ಹೆಸರನ್ನ ನೀವು ಮೆನ್ಷನ್ ಮಾಡಬಾರ್ದು ಅಂತ ಹೇಳ್ಕೊಂಡು ಈ ರೀತಿ ಏನೋ ಹೇಳಿದಾರೆ ಅನ್ಸ್ತಾರೆ, ನಾನು ಸರಿಯಾಗಿ ಕೇಳಿಸ್ಕೊಂಡಿಲ್ಲ. ನಂತರ ಅನುರಾಗ್ ಠಾಕೂರ್ ಅವ್ರು ಮಾತಾಡ್ತಾ ಹೋದ್ರೆ ಅಂದ್ರೆ ಬೇರೆ ಬೇರೆ ವಿಷಯಗಳನ್ನ ಹೇಳ್ಕೊಂತ ಕರ್ನಾಟಕದಲ್ಲಿ ಓರ್ವ ಹಿರಿಯ ಕಾಂಗ್ರೆಸ್ ನಾಯಕ ಹೆಚ್ಚು ಕಡಿಮೆ 3,000 ಎಕರೆ ಜಾಗವನ್ನ ಕಬಳಿಸ್ಕೊಂಡು ಕೂತಿದ್ದಾರೆ. ಅದು ವಕ್ಫಿಗೆ ಸಂಬಂಧಪಟ್ಟಂತ ಜಾಗ, ಇದು ಅಕ್ರಮವಾಗಿ ಅವರು ಆಕ್ರಮಿಸ್ಕೊಂಡು ಕೂತ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡು ಹೇಳಿದ್ರು. ಅವರು ಸದ್ಯಕ್ಕೀಗ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಅಂತೇಳಿ ಹೇಳಿದ್ರು. ಅಂದ್ರೆ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಹೇಳಲಿಲ್ಲ, ಅದಕ್ಕೆ ಬದಲಾಗಿ ವಿರೋಧ ಪಕ್ಷದ ನಾಯಕ ರಾಜ್ಯಸಭೆಯಲ್ಲಿ ಅಂತೇಳಿ ಹೇಳಿದ್ರು. ಅಂದ್ರೆ ನೇರವಾಗಿ ಅವ್ರು ಹೇಳಲಿಲ್ಲ, ಆದ್ರೆ ಇಂಡೈರೆಕ್ಟ್ ಆಗಿ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಹೇಳ್ಕೊಂಡು ಹೇಳಿದ್ರು. ಆಗ ಅಲ್ಲಿದ್ದಂತ ಕಾಂಗ್ರೆಸ್ ಸಂಸದರು ಎಲ್ಲರೂ ಕೂಡ ಗಲಭೆಯನ್ನ ಮಾಡಿದ್ರು. ಈ ರೀತಿ ಹೇಳಬಾರದು, ಅವರು ಸದನದಲ್ಲಿಲ್ಲ, ಅವ್ರ ಹೆಸರು ಹೇಳ್ತಾ ಇದ್ದಾರೆ, ಇವ್ರ ಹೆಸರು ಹೇಳ್ತಿದ್ದಾರೆ, ಎಲ್ಲದೂ ಹೇಳಿದ್ರು. ಆದ್ರೆ ಇವ್ರು ನೇರವಾಗಿ ಹೇಳಿದ್ರು ನಾನು ಯಾರ ಹೆಸರನ್ನು ಹೇಳಿಲ್ಲ, ಈ ರೀತಿ ಎಲ್ಲ ಆಗಿದೆ, ಈ ಮಸೂದೆ ಜಾರಿಗೆ ಬಂದ್ರೆ ಇವರು ಕಬಳಿಸ್ಕೊಂಡಂತ ಆಸ್ತಿಯನ್ನ ನಾವು ವಾಪಸ್ ಪಡಿಬಹುದು ಅಂತ ಹೇಳ್ಕೊಂಡು ನಾನು ಹೇಳಿದ್ದೇನೆ ಹೊರತು ಬೇರೆ ಇನ್ನೇನು ಹೇಳಿಲ್ಲ ಅಂತೇಳಿ ಹೇಳಿದ್ರು. ಅದು ಅಲ್ಲಿಗೆ ಮುಗೀತು. ನಂತರ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಸಭೆಯಲ್ಲಿ ನಿನ್ನೆ ರೋಷಾವೇಶದಿಂದ ಮಾತಾಡಲಿ ಶುರು ಮಾಡಿದ್ರು. ಆ ಸಂದರ್ಭದಲ್ಲಿ ಸಭಾಧ್ಯಕ್ಷರಾಗಿದ್ದಂತಹ ಜಗದೀಪ್ ಧನ್ಕರ್ ಅಂದ್ರೆ ನಮ್ಮ ಉಪರಾಷ್ಟ್ರಪತಿ, ಇವ್ರು ಹೇಳಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ವಲ್ಪ ಕೂತ್ಕೊಳ್ಳಿ, ಸುಧಾರಿಸ್ಕೊಳ್ಳಿ ಅಂತ ಹೇಳಿ ಅವ್ರನ್ನ ಕೂರಿಸಿ ನಾನು ಕೆಲವು ಮಾತನ್ನ ಹೇಳ್ತೇನೆ, ದಯವಿಟ್ಟು ಕೇಳಿ ನೀವು ಅಂತೇಳಿ ಹೇಳಿದ್ರು. ಆಯ್ತು ನೀವು ಹೇಳಿ ಅಂತ ಹೇಳಿದ್ರೆ ಆಗ ಇವರು ಮಾತಾಡಲಿ ಶುರು ಮಾಡಿದ್ರು. 2023 ಡಿಸೆಂಬರ್ ಅನ್ಸ್ತದೆ, ಚಳಿಗಾಲ ಅಧಿವೇಶನ ನಡೀತಾ ಇರೋ ಸಂದರ್ಭದಲ್ಲಿ ಕೆಲವೊಂದು ಘಟನೆಗಳು ನಡೆದಿತ್ತು. ಆ ಸಂದರ್ಭದಲ್ಲಿ ಎಲ್ಲ ಸಂಸದರನ್ನ ಸದನದಿಂದ ಅಮಾನತು ಮಾಡಿದ್ರು. ಅಮಾನತು ಮಾಡಿದವರೆಲ್ಲರೂ ಪಾರ್ಲಿಮೆಂಟ್ ಹೊರಗಡೆ ಕೂತ್ಕೊಂಡು ಪ್ರತಿಭಟನೆಗಳನ್ನ ನಡೆಸ್ತಾ ಇದ್ರು. ಈ ಸಂದರ್ಭದಲ್ಲಿ ಟಿಎಂಸಿಯ MP ಆಗಿರುವಂತಹ ಕಲ್ಯಾಣ್ ಬ್ಯಾನರ್ಜಿ ಇದು ಸ್ವಲ್ಪ ಅಬ್ನಾರ್ಮಲ್ ಅನ್ಸ್ತದೆ ಕೆಲವು ವಿಷಯಗಳಲ್ಲಿ. ಈ ವ್ಯಕ್ತಿ ಅಲ್ಲಿ ನಿಂತ್ಕೊಂಡು ಒಂದು ಮಿಮಿಕ್ರಿಯನ್ನ ಮಾಡ್ಲಿ ಶುರು ಮಾಡಿದ್ರು. ಅವ್ರೇನೋ ಮಿಮಿಕ್ರಿ ಪಟುವಂತೆ, ಹಾಗಾಗಿ ಮಿಮಿಕ್ರಿ ಮಾಡ್ಲಿಕ್ಕೆ ಹೊರಟರು. ಮಿಮಿಕ್ರಿ ಮಾಡಿದ್ದು ಯಾರದ್ದು? ಉಪರಾಷ್ಟ್ರಪತಿಯಾದಂತಹ ಜಗದೀಪ್ ಧನ್ಕರ್ ಅವರದ್ದು. ನಿಮ್ಗೆ ಗೊತ್ತಿರಬಹುದು, ಜಗದೀಪ್ ಧನ್ಕರ್ ಅವರಿಗೆ ಸ್ವಲ್ಪ ಅಂಗವೈಕಲ್ಯ ಇದೆ. ದಯವಿಟ್ಟು ಆ ಥರ ನಾವು ಹೇಳಬಾರ್ದು, ಆದ್ರೆ ಇಲ್ಲಿ ವಿಷಯವನ್ನ ಪ್ರಸ್ತಾಪನೆ ಮಾಡ್ಬೇಕಲ್ಲ, ಹಾಗಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಅವರು ಸ್ವಲ್ಪ ನಡೆಯುವ ರೀತಿ ಬೇರೆ ತರ, ನಮಸ್ಕಾರ ಮಾಡುವಾಗ ಕೂಡ ಅವ್ರ ಕೈ ನೋಡಿರ್ಬೋದು ಸ್ವಲ್ಪ ಈ ತರ ಶೇಕ್ ಆಗ್ತಾ ಇರ್ತದೆ. ಇದೆಲ್ಲವೂ ನೀವು ಅಬ್ಸರ್ವ್ ಮಾಡಿರ್ತೀರಾ. ಈ ಕಲ್ಯಾಣ್ ಬ್ಯಾನರ್ಜಿ ಏನ್ ಮಾಡಿದ್ರು, ಅಲ್ಲಿ ನಿಂತ್ಕೊಂಡು ಜಗದೀಪ್ ಧನ್ಕರ್ ಅವ್ರು ಮಾತಾಡುವ ರೀತಿ, ಅವ್ರು ನಡೆಯುವಂತ ರೀತಿ, ಅದೇ ರೀತಿಯಲ್ಲಿ ಅವ್ರು ನಮಸ್ಕಾರ ಮಾಡುವಂತ ರೀತಿ, ಇದೆಲ್ಲದನ್ನು ಮಿಮಿಕ್ರಿ ಮಾಡಿ ತೋರಿಸ್ತಾ ಇದ್ರು. ಇವರು ಮಿಮಿಕ್ರಿ ಮಾಡ್ತಾ ಇದ್ರೆ ಗ್ರೇಟ್ ಲೀಡರ್ ಆಗಿರುವಂತಹ ರಾಹುಲ್ ಗಾಂಧಿ ಅವರು ಇದನ್ನ ವಿಡಿಯೋ ಮಾಡ್ಕೊಂತ ಇದ್ರು ತನ್ನ ಮೊಬೈಲ್ ನಲ್ಲಿ. ವಿಡಿಯೋ ಮಾಡ್ಕೊಂಡು ನಂತರ ಅದನ್ನ ಎಲ್ಲಾ ಕಡೆ ಕಳಿಸಿದ್ರು, ವೈರಲ್ ಆಗೋ ರೀತಿಯಲ್ಲಿ ಕೂಡ ನೋಡ್ಕೊಂಡ್ರು. ಆ ಸಂದರ್ಭದಲ್ಲಿ ಆಡಳಿತ ಪಕ್ಷದವರು ಕೂಡ ಇದನ್ನ ವಿರೋಧಿಸಿದ್ರು. ಈ ರೀತಿಯಾಗಿ ಬಾಡಿ ಶೇಮಿಂಗ್ ಮಾಡಿದ್ದಾರೆ, ಧನ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ, ಅದರಲ್ಲೂ ಮುಖ್ಯವಾಗಿ ಅವರ ಹುದ್ದೆಗೆ ಅವಮಾನ ಮಾಡಿದ್ದಾರೆ ಅಂತ ಕೂಡ ಹೇಳಿದ್ರು. ಕೊನೆಗೆ ಧನ್ಕರ್ ಅವರು ಕೂಡ ಈ ವಿಷಯವನ್ನ ಎತ್ತಿ ಹೇಳಿದ್ರು, ನನಗೆ ನೀವು ಮಿಮಿಕ್ರಿ ಮಾಡಿ ತೊಂದರೆ ಇಲ್ಲ, ನಾನೇನು ಬೇಸರ ಪಟ್ಕೊಳ್ಳಲ್ಲ, ಆದ್ರೆ ಒಂದ್ ತಿಳ್ಕೊಂಡಿರಿ, ನಾನೀಗ ಸದ್ಯಕ್ಕೆ ದೇಶದ ಉಪರಾಷ್ಟ್ರಪತಿ ಆಗಿದ್ದೇನೆ, ಆದ್ರೆ ನೀವು ಉಪರಾಷ್ಟ್ರಪತಿಗೆ ಅವಮಾನ ಮಾಡ್ತಾ ಇದ್ದೀರಾ, ಇದು ತಪ್ಪು ಅಂತೇಳಿ ಹೇಳಿದ್ರು. ಆದ್ರೆ ಯಾರು ಎಲ್ಲಿಯೂ ಕೂಡ ಕ್ಷಮೆ ಕೇಳಲಿಲ್ಲ, ಅದು ಬೇರೆ ವಿಷಯ. ಈ ಘಟನೆ ನಡೆದಾಗ
ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ರು, ಎಲ್ಲರೂ ಇದ್ರು. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದನ್ನ ತಡಿಲಿಕ್ಕೆ ಹೋಗಿಲ್ಲ. ಈ ರೀತಿ ಮಾಡಿದ್ದು ತಪ್ಪು ಅಂತ ಕೂಡ ಹೇಳಿಲ್ಲ, ಇಲ್ಲಿಯೂ ಕೂಡ ಕ್ಷಮೆಯನ್ನ ಕೇಳಲಿಲ್ಲ. ಅಂದ್ರೆ ಇಲ್ಲಿ ಉಪರಾಷ್ಟ್ರಪತಿಗೆ ನೋವಾಗಿದೆ, ಆದ್ರೆ ಆ ನೋವನ್ನ ಇವರು ಎಂಜಾಯ್ ಮಾಡ್ಕೊಂಡಿದ್ದಿದ್ರು. ಈ ವಿಷಯವನ್ನ ನಿನ್ನೆ ಧನಕರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು. ನೋಡಿ, ನನಗೆ ಆ ದಿನ ಈ ರೀತಿ ಆಗಿತ್ತು, ಆ ಸಂದರ್ಭದಲ್ಲಿ ನೀವು ಎಲ್ಲಿ ಹೋಗಿದ್ರಿ, ನೀವು ಯಾಕೆ ನಿಮ್ಮ ನಾಯಕನಿಗೆ ಹೇಳಲಿಲ್ಲ, ಈ ರೀತಿ ಮಾಡೋದು ತಪ್ಪು ಅಂತಕೊಂಡು ನೀವು ಯಾಕೆ ಹೇಳಲಿಲ್ಲ, ಅದಕ್ಕೆ ಬದಲಾಗಿ ಅವ್ರು ಮಾಡಿದ್ದು ಸರಿ ಅಂತ ಹೇಳ್ಕೊಂಡು ನೀವೆಲ್ಲರೂ ಆ ವಿಡಿಯೋಗಳನ್ನ ನೋಡ್ಕೊಂಡು ಎಂಜಾಯ್ ಮಾಡಿದ್ರೆ, ಅದೇ ರೀತಿಯಲ್ಲಿ ರಾಹುಲ್ ಗಾಂಧಿ ಮಾಡಿದ್ದು ಸರಿ ಅಂತೇಳಿ ಹೇಳಿದ್ರೆ, ಕಲ್ಯಾಣ್ ಬ್ಯಾನರ್ಜಿ ಮಾಡಿದ್ದು ಸರಿ ಅನ್ನೋ ರೀತಿಯಲ್ಲಿ ಅವರ ಪರವಾಗಿ ನಿಂತರೆ ಹೊರತು ಎಲ್ಲಿಯೂ ಕೂಡ ಒಂದು ಖಂಡನೆ ಮಾಡಲಿಲ್ಲ ಅಥವಾ ಕ್ಷಮೆಯನ್ನು ಕೂಡ ಕೇಳಲಿಲ್ಲ. ನೀವು ಈಗ ಯಾಕೆ ಅನುರಾಗ್ ಠಾಕೂರ್ ಅವರು ನಿಮ್ಮ ಹೆಸರು ಹೇಳಲಿಲ್ಲ, ಈ ರೀತಿ ಆಗಿದೆ ಅಂತ ಹೇಳಿ ಹೇಳಿದ ತಕ್ಷಣ ನೀವು ಯಾಕೆ ಅಷ್ಟೊಂದು ಸಿಟ್ಟು ಮಾಡ್ಕೊಂತೀರಾ, ಆದ್ರಿಂದ ಇದು ಸರಿಯಲ್ಲ ಅಂತ ಹೇಳ್ಕೊಂಡು ಧನಕರ್ ಅವರು ಹೇಳಿದ್ರು. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದನ್ನೆಲ್ಲ ಕೇಳುವಂತ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅದರಲ್ಲೂ ಮುಖ್ಯವಾಗಿ ಅವ್ರ ಪಕ್ಕದಲ್ಲಿ ಸೋನಿಯಾ ಗಾಂಧಿ ಕೂತ್ಕೊಂಡಿದ್ರು. ಇವರೆಲ್ಲ ಇರುವಾಗ ಆ ರೀತಿ ಮಾಡ್ಲಿಕ್ಕೆ ಆಗಲ್ಲ. ಆದ್ರಿಂದಾಗಿ ಅವ್ರು ಏನ್ ಹೇಳ್ತಾರೋ ಅದನ್ನ ಕೇಳ್ಕೊಂಡಿರ್ಬೇಕಾಗ್ತದೆ ಇವರು, ಇಲ್ಲದಿದ್ರೆ ಮರುದಿನದಿಂದ ಇವ್ರನ್ನ ಕಿತ್ತು ಬಿಸಾಡ್ತಾರೆ. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಏನು ಮಾತಾಡ್ಲಿಕ್ಕೆ ಹೋಗಿಲ್ಲ. ಅದಕ್ಕೆ ಬದಲಾಗಿ ನನ್ನ ಹೆಸರನ್ನ ಹೇಳಿ ಈ ರೀತಿಯಾಗಿ ಅವಮಾನ ಮಾಡಿದ್ದಾರೆ, ಅವರು ಇದನ್ನ ಪ್ರೂವ್ ಮಾಡಿ ತೋರಿಸ್ಬೇಕು. ಪ್ರೂವ್ ಮಾಡಿ ತೋರಿಸಿದ್ರೆ ನಾನು ರಾಜಕೀಯ ನಿವೃತ್ತಿಯನ್ನ ತಗೊಳ್ತೇನೆ, ಇಲ್ಲದಿದ್ರೆ ಅವರು ತಕ್ಷಣ ರಿಸೈನ್ ಮಾಡ್ಬಿಟ್ಟು ಮನೆಗೆ ಹೋಗ್ಬೇಕು ಅಂತ ಹೇಳಿದ್ರು. ಹಾಗೇನೆ ಇನ್ನೂ ಕೆಲವು ಮಾತನ್ನ ಹೇಳಿದ್ರು. ನಾನು ಓರ್ವ ದಲಿತ, ನಾನೊಂದು ಕಾರ್ಮಿಕ ಬಡ ಕುಟುಂಬದಲ್ಲಿ ಹುಟ್ಟಿ ಹೋರಾಟ ನಡೆಸಿ ಈ ಲೆವೆಲ್ಗೆ ಈಗ ಬಂದಿದ್ದೇನೆ, ನನ್ನಂತವನ್ನ ಅವಮಾನ ಮಾಡೋದು ದಲಿತರಿಗೆ ಮಾಡ್ತಾ ಇರುವಂತಹ ಅವಮಾನ ಅಂತ ಕೊಂಡು ಈ ರೀತಿ ಎಲ್ಲ ಮಾತಾಡಿದ್ರು. ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಪ್ರಶ್ನೆ ಮಾಡಬೇಕು. ಹೌದು, ನೀವು ದಲಿತರು, ಹೌದು, ನೀವು ಹೋರಾಟ ಮಾಡಿ ಮೇಲೆ ಬಂದಿದ್ದೀರಾ, ನೀವು ಬಡತನದಲ್ಲಿ ಹುಟ್ಟಿದ್ದೀರಾ, ಎಲ್ಲದೂ ಹೌದು. ಆದ್ರೆ ಈಗ ನಿಮ್ಮ ಆಸ್ತಿ ಎಷ್ಟಿದೆ, ಈ ಆಸ್ತಿ ಎಲ್ಲಿಂದ ಬಂತು? ನೀವು ನ್ಯಾಯವಾಗಿ ರಾಜಕೀಯ ಮಾಡಿದ್ದಿದ್ರೆ ನೀವು ಇಷ್ಟೊಂದು ಆಸ್ತಿಯನ್ನು ಗಳಿಸ್ಲಿಕ್ಕೆ ಸಾಧ್ಯ ಇತ್ತಾ? ಇದನ್ನ ಅವರು ಸ್ಪಷ್ಟನೆ ಮಾಡ್ಬೇಕಾಗ್ತದೆ. ನಿಮ್ಗೆ ಗೊತ್ತಿದೆ ಅವರಿಗೆ ಯಾವ ಲೆವೆಲ್ ಅಲ್ಲಿ ಇದ್ದಾರೆ. ಅದೇ ರೀತಿಯಲ್ಲಿ ಇವರು ನಾನು ದಲಿತ ಮುಖಂಡ ಈ ರೀತಿ ಎಲ್ಲ ಹೇಳುವವರು ಬೇರೆಯವ್ರಿಗೆ ಏನಾದ್ರು ಅವಕಾಶ ಮಾಡಿಕೊಟ್ಟಿದ್ದೀರಾ? ನೀವು ಯಾವತ್ತಿಂದ ರಾಜಕೀಯ ಶುರು ಮಾಡಿದ್ದೀರೋ ಆವತ್ತಿಂದ ಇಲ್ಲಿವರೆಗೂ ಕೂಡ ಕಲಬುರಗಿಯನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ. ಹೆಚ್ಚು ಕಡಿಮೆ ಬಹುಶಃ ಒಂದ್ಸರಿ ಮಾತ್ರ ಸೋತಿದ್ದೀರಾ, ಮತ್ತೆಲ್ಲ ಸಮಯದಲ್ಲೂ ಕೂಡ ನೀವು ಗೆದ್ದು ಬಂದಿದ್ದೀರಾ. ಆ ಥರ ಇದ್ದವರು ನೀವು ಬೇರೆಯವರಿಗೆ ಅವಕಾಶ ಮಾಡಿಕೊಡ್ಬೋದಿತ್ತು, ಅದನ್ನ ಮಾಡಲಿಲ್ಲ. ಅದಕ್ಕೆ ಬದಲಾಗಿ ನಿಮ್ಮ ಮಗನನ್ನ ರಾಜಕೀಯವಾಗಿ ತರಲಿಕ್ಕೆ ಆತನಿಗೆ ಒಂದು ಕ್ಷೇತ್ರವನ್ನ ರೆಡಿ ಮಾಡಿ ಕೊಟ್ರೆ. ಅದೇ ರೀತಿಯಲ್ಲಿ ಈ ಬಾರಿ ಚುನಾವಣೆಯಲ್ಲಿ ನಿಮ್ಮ ಅಳಿಯನನ್ನ ಅಲ್ಲಿಂದ ಕಲಬುರಗಿಯಿಂದ MP ಮಾಡಿಸಿದ್ರಿ. ಹಾಗಾದ್ರೆ ಉಳಿದವರು ಯಾಕೆ ನೀವು ಅವಕಾಶ ಕೊಡಲ್ಲ? ನೀವು ಮಾತ್ರ ಮೇಲ್ ಬಂದ್ರೆ ಸಾಕಾಗಲ್ಲ, ಉಳಿದ ದಲಿತ ಕುಟುಂಬದವರು ಮೇಲ್ ಬರ್ಲಿ ಅಲ್ಲ. ಅವರಿಗೂ ಕೂಡ ಚುನಾವಣೆಯಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರನ್ನ ಗೆಲ್ಸಿ, ಅವರು ಕೂಡ ಉದ್ಧಾರ ಆಗ್ಲಿ. ಕೇವಲ ನೀವು ಒಬ್ರು ಮಾತ್ರ ಉದ್ಧಾರ ಆದ್ರೆ ಸಾಕಾಗಲ್ಲ, ಅವರು ಉದ್ಧಾರ ಆಗ್ಲಿ, ಅವರು ಕೂಡ ಮೇಲ್ ಬರ್ಲಿ. ಆದ್ರೆ ಅದನ್ನ ಮಾಡುವಂತ ಮನಸ್ಥಿತಿಯಲ್ಲಿ ಇವರಿಲ್ಲ. ಯಾಕಂದ್ರೆ ಇವರೆಲ್ಲರೂ ಅಷ್ಟೇ ಹಳೆಯದನ್ನ ಮರೆತು ಬಿಡ್ತಾರೆ. ನಾನು ದಲಿತ 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 ಅಂತ ಹೇಳ್ಕೊಂಡು ಕೊನೆವರೆಗೂ ಹೇಳ್ಕೊಂಡು ಬರ್ತಾರೆ. ಆದ್ರೆ ಇವರ ಸಮುದಾಯದವ್ರನ್ನ ಬೇರೆಯವ್ರನ್ನ ಮಾತ್ರ ಮೇಲ್ ಬರ್ಲಿಕ್ಕೆ ಬಿಡಲ್ಲ. ಆ ರೀತಿಯಲ್ಲಿ ಒಂದ್ ರೀತಿ ದಬ್ಬಾಳಿಕೆಯನ್ನು ಇವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇದು ನಿರಂತರವಾಗಿ ನಡೀತಾ ಇರ್ತದೆ. ಅದೇನೇ ಇರಲಿ, ನಿನ್ನೆ ಧನಕರ್ ಅವರು ತುಂಬಾ ಕ್ಲೀನ್ ಆಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕನ್ನಡಿಯನ್ನ ಹಿಡಿದು ತೋರಿಸ್ಬಿಟ್ಟಿದ್ದಾರೆ. ನೀವು ನೋಡ್ಕೊಳ್ಳಿ ನಿಮ್ಮ ಮುಖನ, ಕೊನೆಗೆ ಮಾತಾಡಿ ಅಂತೇಳಿ ಹೇಳಿದ್ದಾರೆ. ಇದು ನಿನ್ನೆ ರಾಜ್ಯಸಭೆಯಲ್ಲಿ ನಡೆದಿರುವಂತಹ ವಿಷಯ. ಸ್ನೇಹಿತರೆ, ನಾನು ಹಂಚಿಕೊಂಡಂತಹ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಬೇರೆಯವರು ಕೂಡ ಶೇರ್ ಮಾಡಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.